ಬಂಧುಗಳೇ, ನಾನು ನಿಮ್ಮ ಶ್ರೀಧರ್ ಕುಪ್ಪರ್ ಮಾತಾಡ್ತೀನಿ. ಏನು ಈ ಭಾರತ 80ನೇ ಸ್ವಾತಂತ್ರ್ಯಾಚರಣೆ ಸಂಭ್ರಮದಲ್ಲಿ ಸಡಗರದಲ್ಲಿ ಇಡೀ ದೇಶ ನಮಗೆಲ್ಲ ಸ್ವತಂತ್ರ ಸಿಕ್ಕಿದೆ ಅನ್ನೋ ಸಂಭ್ರಮದಲ್ಲಿ ಇದೇ ಆಗಸ್ಟ್ 15 ಶನಿವಾರದಂದು ಸಂಭ್ರಮದಲ್ಲಿತ್ತು. ಆದರೆ ಆ ಸ್ವತಂತ್ರದ ಸಂಭ್ರಮದಲ್ಲೇ ಇವತ್ತು ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸುವಂಥ ಒಂದು ಹೀಯ ಕೃತ್ಯ ಈ ಚಾಮರಾಜನಗರ ಜಿಲ್ಲೆ ಏನು ಅನೂರು ಗ್ರಾಮ ಪಂಚಾಯತಿಲಿ ಮರಿಮಂಗಲ ಗ್ರಾಮದಲ್ಲಿ ಏನು 3 ಇಲ್ಲಿರ್ತಕ್ಕಂಥ ನಾಗರಿಕರ ಹತ್ಯೆಯನ್ನು ಏನು ಅರಣ್ಯಾಧಿಕಾರಿ ಈ ಕಿಡಿಗೇಡಿಗಳು ಏನು ಇಲ್ಲಿ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ಅವರು ಮದ್ಯಪಾನ ಮತ್ತು ಇನ್ನಿತರ ಮಾದಕ ವಸ್ತುಗಳನ್ನ ಸೇವಿಸಿದ್ರು ಅಂತಕ್ಕಂಥದ್ದು ಒಂದು ನಮಗೆ ಮಾಹಿತಿ ಬರ್ತಾ ಇದೆ. ಅರಣ್ಯ ಇಲಾಖೆ ಸಚಿವರೇನು ಸತ್ತೋಗಿದ್ದಾರೆ ಈ ನಾಡಿನಲ್ಲಿ, ಈ ಒಂದು ರಾಜ್ಯದಲ್ಲಿ ಅಂತಕ್ಕಂಥ ನಮಗೆ ಪ್ರಶ್ನೆ ಮೂಡ್ತಾ ಇದೆ. ನೀವು ಸಾಯಿಸೋವಂಥ ಅಧಿಕಾರ ಯಾರು ಕೊಟ್ಟರು? ನಿಮಗೆ ಮನುಷ್ಯನ ಕೊಲ್ಲೋವಂಥ ಅಧಿಕಾರ ಯಾರು ಕೊಟ್ಟರು? ನೀವು ಅವ್ರೇನಾದ್ರು ತಪ್ಪು ಮಾಡಿದರೆ ಕಾನೂನಿತ್ತು, ಕೋರ್ಟ್ ಇತ್ತು, ನ್ಯಾಯಾಲಯ ಇತ್ತು, ಶಿಕ್ಷೆ ಕೊಡ್ಬೋದಿತ್ತಲ್ಲ. ನೀವು ಇಲ್ಲ ಸಲ್ಲವ ಅವ್ರನ್ನ ಏನು ಅವ್ರಿಗೆಲ್ಲ ನೀವು ಇಲ್ಲ ಸಲ್ಲದ ಒಂದು ಆರೋಪಗಳನ್ನ ನೀವು ಅವ್ರ ತಲೆ ಮೇಲೆ ಕಟ್ಟಿ ಸುಳ್ಳುಗಳ ಒಂದು ಸಾಕ್ಷಿಗಳನ್ನ ನೀವು ದಾಖಲೆ ಮಾಡಿ ಇವತ್ತು 3 ಅಮಾಯಕರನ್ನ ಬಲಿ ತಗೊಂಡಿದ್ದಾರಲ್ಲ, ಅವ್ರ ಕುಟುಂಬ ಇವತ್ತು ಬೀದಿ ಪಾಲಾಗಿದೆ. ಬಡವರ ಒಂದು ಸಾವು ಅಂತಂದರೆ ನಿಮ್ಗೆ ಅಷ್ಟು ಉದಾಸೀನನ? ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರೆ, ತಾವು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಇವತ್ತು ಜವಾಬ್ದಾರಿಯುತವಾಗಿ ಮಾತಾಡಬೇಕಾದಂಥ ನೀವುಗಳು ಇವತ್ತು ಸಾವನ್ನು ಕೇವಲವಾಗಿ ನೋಡ್ತೀರಿ ಅಂತಂದರೆ ನಿಮಗೆ ಸಾವಿಗೆ ಬೆಲೆ ಇಲ್ವಾ? ಇವತ್ತು ಆಗಿರ್ತಕ್ಕಂಥ ಸಾವು ನೀವು ಕೊಟ್ಕೊಡೋಕ್ಕಾಗುತ್ತಾ? ಇವತ್ತು ಅವ್ರ ಕುಟುಂಬ ಬೀದಿ ಪಾಲಾಗಿದೆ. ಈ ಗ್ರಾಮಕ್ಕೆ ನೀವು ಭೇಟಿ ಕೊಟ್ಟಿದ್ದೀರಾ? ಈ ಗ್ರಾಮದ ವ್ಯವಸ್ಥೆ ನೋಡಿದ್ದೀರಾ? ನೀವು ಸರಿಯಾಗಿ ರೀತಿಯಲ್ಲಿ ಒಂದು ರಸ್ತೆ ಇಲ್ಲ, ಕುಡಿಯೋಕೆ ನೀರಿಲ್ಲ, ಅವ್ರುಗಳಿಗೆ ತಿನ್ನೋಕೆ ಆಹಾರ ಇಲ್ಲ. ಏನು ಮಾಡ್ಬೇಕ್ರಿ? ಮತ್ತೆ ತಿನ್ನೋಕೆ ಆಹಾರ ಇಲ್ಲ ಅಂದರೆ ತಿನ್ನೋಕೆ ಆಹಾರ ಏನು ಮಾಡ್ಬೇಕು? ಮಣ್ಣು ತಿನ್ಬೇಕಾ ನಾವು? ಇವತ್ತು ಮನುಷ್ಯನ ಜೀವ ತಕ್ಕೊಂಡಿದ್ದೀರಲ್ಲ ನೀವೆಲ್ಲ ಸೇರ್ಕೊಂಡು ಸರ್ಕಾರದವರು. ನೀವು ಜೀವ ವಾಪಸ್ ಕೊಡೋಕ್ಕಾಗುತ್ತಾ? ನೀವು ಇವತ್ತು ನೀವು ಜೀವ ತೆಗೆದ್ಬಿಟ್ಟು ರಾಜಕೀಯ ಕೆಸರಾಟ ನಡೆಸ್ತಾ ಇದ್ರೇನು? ಇಲ್ಲಿ ನಮ್ಮ ಮೇಲೆ ಬರುತ್ತೆ ಅಂತೇಳಿ ಇದು ಇಲ್ಲಿಗೆ ನಿಲ್ಲಲ್ಲ. ಇದು ಮನುಷ್ಯನ ಒಂದು ಕಗ್ಗೊಲೆಯನ್ನು ಮಾಡಿರ್ತಕ್ಕಂಥ ಸರ್ಕಾರ ನಿಮಗೆ ಶಾಪ ತೊಟ್ಟುತ್ತೆ. ನಾನು ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಅವ್ರಿಗೆ ಏನು ಮೃತರಾಗಿದ್ದಾರಲ್ಲ, ಮೊದಲು ಆ ಕಿಡಿಗೇಡಿಗಳನ್ನ ಬಂಧಿಸಬೇಕು. ಈ ಕೂಡಲೇ ಅವ್ರನ್ನ ಕೆಲಸನ ಡಿಸ್ಮಿಸ್ ಮಾಡಿ, ಅವ್ರು ಯಾರು ಅವರು ಕೃತ್ಯ ಎಸಗಿದಾರಲ್ಲ ಅವ್ರನ್ನ ಡಿಸ್ಮಿಸ್ ಮಾಡಿ ಅವ್ರನ್ನ ಬಂಧಿಸಬೇಕು. ಜೊತೆಗೆ ತಲಾ 50-50 ಲಕ್ಷ ಅವ್ರ ಕುಟುಂಬಕ್ಕೆ ಪರಿಹಾರ ಕೊಡಬೇಕು. ಮತ್ತು ಕುಟುಂಬಸ್ಥರಿಗೆ ಇವತ್ತು ಬೀದಿ ಪಾಲಾಗಿದ್ದಾರೆ ನೋಡಿ, ಬಡತನ ತುಂಬ ತಾಂಡವಾಡ್ತಿದೆ ಅವ್ರ ಕುಟುಂಬದಲ್ಲಿ. ಅವ್ರು ಯಾರಿಗಾದ್ರೂ ಕುಟುಂಬದಲ್ಲಿ ನೌಕರಿ, ಸರ್ಕಾರಿ ನೌಕರಿ ಕೊಡೋ ಅಂಥದ್ದಾದರೆ ಮಾತ್ರ ಈ ಹೋರಾಟ ಇಲ್ಲಿಗೆ ಸ್ಟಾಪ್ ಆಗುತ್ತೆ. ಇಲ್ಲಾಂದರೆ ಈ ಬೆಂಕಿ ಇಲ್ಲಿ ಹತ್ಕೊಂಡಿದೆ, ನೀವು ನೋಡಿದ್ದೀರಿ. ಈ ಬೆಂಕಿ ಇಡೀ ರಾಜ್ಯಾದ್ಯಂತ ಹತ್ಕೊಳ್ಳುತ್ತೆ ಅಂತ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಈ ರಾಜ್ಯದಲ್ಲಿ ಏನಾದರೂ ಈ ಅರಣ್ಯ ಸಚಿವರಿದ್ದರೆ ದಯವಿಟ್ಟು ಈ ಕಡೆ ಬನ್ನಿ. ಕಾರ್ ಕೊಟ್ಟಿದ್ದೀವಿ ನಾವು, ನಿಮಗೆ ಪೆಟ್ರೋಲ್ ಹಾಕ್ಸಿದ್ದೀವಿ, ಸಂಬಳ ಕೊಡ್ತಾ ಇದ್ದೀವಿ, ಎ ಸಿ ಇದನ್ನು ಕೊಟ್ಟಿದ್ದೀವಿ, ರೂಮ್ ಕೊಟ್ಟಿದ್ದೀವಿ, ವಿಧಾನಸೌಧದಲ್ಲಿ ಮಾಡಿ ಕೊಟ್ಟಿದ್ದೀವಿ. ಬಂದ್ರಿ ನೀವು ಕಾರ್ ಹಾಕ್ಕೊಂಡಿಲ್ಲಿ ನೋಡ್ರಿ ಪರಿಸ್ಥಿತಿ ಹೆಂಗಿದೆ ಅಂತೇಳಿ, ವ್ಯವಸ್ಥೆ ಹೇಗಿದೆ ಅಂತೇಳಿ, ಅರಣ್ಯ ವ್ಯವಸ್ಥೆ ಹೇಗಿದೆ, ಬದುಕು ಹೇಗಿದೆ, ಅವರೆಷ್ಟು ಜೀವನ ಮಾಡ್ತಾಯಿದ್ದಾರೆ, ಎಷ್ಟು ಅಪಾಯಕಾರಿಯಾಗಿ ಜೀವನ ಮಾಡ್ತಿದ್ದಾರೆ ಅಂತ ಬಂದು ನೋಡಿ. ಸರಿಯಾದ ರಸ್ತೆಗಳಿಲ್ಲ, ಟಾರ್ ಇಲ್ಲ, ನೀರಿಲ್ಲ, ಊಟ ಮಾಡೋಕ್ಕೆ ಊಟ ಇಲ್ಲ. ಅವ್ರಿಗೆಲ್ಲನ ಆಟ ಆಡ್ತಿದ್ರೆ ಬಡವ್ರ ಜೊತೆ ನೀವೆಲ್ಲನ. ಬಡವ್ರ ಸಾವಾದರೆ ಸಾವಲ್ಲ, ಶ್ರೀಮಂತರ ಸಾವಾದರೆ ಸಾವು ಅಲ್ವಾ? ನಿಮಗೆ ಯಾರಾದರೂ ಶ್ರೀಮಂತರ ಸಾವಾದ್ರೆ ಇಷ್ಟೊತ್ತಿಗೆ SIT CBI ಅಂತ ಎಲ್ಲ ತನಿಖೆ ಮಾಡಿಸ್ತಾ ಇದ್ರಿ. ಯಾರಾದರೂ ಒಬ್ಬ ಸತ್ತಿದ್ರು ಕೂಡ. ಇವತ್ತು 3 ಹೆಣ ಬಿದ್ದಿದೆ ಊರಲ್ಲಿ, ಬರ್ರಿ ನೋಡ್ರಿ. ಯಾಕ್ರಿ ಕೂತ್ಕೊಂಡಿರೋ ವಿಧಾನಸೌಧದಲ್ಲಿ ನೀವು? ನಾನು ಈ ಮೂಲಕ ಎಚ್ಚರಿಕೆ ಪಡಿಸೋದಿಷ್ಟೇ. ನಾವೆಲ್ಲರೂ ಕೂಡ ಇವತ್ತೇನು ನಮ್ಮ ಕರ್ನಾಟಕ ರಾಜ್ಯ ಪರಿಶಿಷ್ಟ ಪಂಗಡರ ಎಲ್ಲ ಸಂಘಟನಾ ಒಕ್ಕೂಟದ ವತಿಯಿಂದ ಇವತ್ತು ನಾವು ಈ ಗ್ರಾಮಕ್ಕೆ ಭೇಟಿ ಕೊಟ್ಟಿದ್ದೀವಿ. ಈ ಕುಟುಂಬದ ಜೊತೆ ನಾವು ಇರ್ತೀವಿ ನಿರಂತರವಾಗಿ, ಏನಾದರೂ ಪರವಾಗಿಲ್ಲ. ಇನ್ನು ನಮ್ಮ ಹೋಗ್ಬೇಕಾದ್ರೆ ನಾವು ಪ್ರಾಣ ಕೊಡ್ತೀವಿ, ಹೊಡ್ಕೊಂಡ್ರೆ ನಮ್ದು ನಾವು ಇದೇ ಕೊಡ್ತೀವಿ. ಆದರೆ ಅವ್ರಿಗೆ ನ್ಯಾಯ ಸಿಗೋವರೆಗೂ ಹೋರಾಟ ಅಂದಿರಲ್ಲ ಅಂತ ಹೇಳಿ ಈ ಮೂಲಕ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಜೈ ಭೀಮ್.